ఎట్లా గుడిబండ అభివృద్ధి జరుగుతా ఉందా? ಏನು ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ವಾ? ಮತ್ತೆ ಇಲ್ಲಿ ಹಾಸ್ಪಿಟಲ್ಸ್ ಮತ್ತೆ ಸ್ಕೂಲ್ಸ್ ಎಲ್ಲ ಚೆನ್ನಾಗಿದೆಯಾ? ಸೊ ಪರವಾಗಿಲ್ಲ. ಶಾಸಕರೇನು ಬಂದ್ ನೋಡುದು ಅಷ್ಟೇ, ಇರೋರು ನೋಡ್ಕೊಂತಾರೆ ಅಲ್ಲಿ. ಯಾಕಂದ್ರೆ ಇರೋ ಟೀಚರ್ಸ್ ಸ್ಕೂಲ್ಗೆ ಹೋದ್ರೆ ನಾವು ಅವನ್ನೆಲ್ಲ ಹೋಗಿ ಕೇಳೋದು ಡೈರೆಕ್ಟ್ ಆಗಿ ಹೋಗಿ ಅವ್ರು ನೋಡ್ಕೊಂತಾರೆ. ಸ್ಕೂಲ್ ಹೆಡ್ ಮಾಸ್ಟರ್ ಬಿ ಅವರು ಸ್ಕೂಲು ಗೌರ್ಮೆಂಟ್ ಶಾಲೆ ಚೆನ್ನಾಗಿ ನಡೆಸ್ಬೇಕಂತ ಅವರು ನೋಡ್ತಾರೆ. ಮತ್ತೆ ಶಾಸಕರು ಬರ್ತಾ ಇರ್ತಾರೆ ಈ ಭಾಗಕ್ಕೆಲ್ಲ? ಶಾಸಕರು 1 ತಿಂಗಳು 2 ತಿಂಗಳು ಒಂದ್ಸಲ ಬರ್ತಾರೆ ಅಷ್ಟೇ, ಅಷ್ಟೊಂದು ಇಂಟ್ರೆಸ್ಟ್ ಆಗ್ತದೆ. ಮತ್ತೆ ಹೊಸ ಶಾಸಕರು ಏನೋ ಬೇಕಾ ಇಲ್ಲಿಕ? ಹೊಸ ಶಾಸಕರ ಬರ್ಬೋದು, ಸ್ಟ್ರೈ ಮಾಡ್ತಾರ, ಅವ್ರೇ ಸುಮ್ನೆ ಇರ್ತಾರ ಗೆದ್ಬೇಕಂತ ಬೇರೆ ಅವ್ರು ತಾಲೂಕು ಆಗಿದೆ. ಮತ್ತೆ ಈ ಕ್ಷೇತ್ರಕ್ಕೆ ಒಂದು ಶಾಸಕರು ಆಗ್ಬೋದಲ್ಲ ಹೇಳ್ತಾರ, ಆದ್ರೆ ಗೊತ್ತಾಗಲ್ಲ ಯಾರು ಹೆಂಗೋ ಹೇಳಕ್ಕಾಗಲ್ಲ. ಬಂದು ಬರ್ಬೋದು, ಇಲ್ಲ ಸೋತೋಗ್ಬೋದು. ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಆಯ್ತಾ ಊರಲ್ಲಿ? ನೀರಿನ ವ್ಯವಸ್ಥೆ ಆಯ್ತು, ಕುಡಿಯೋ ನೀರೆಲ್ಲ ಬರುತ್ತಾ ಮನೆಗೆಲ್ಲ? ಬರ್ತದೆ. ನೀರಿನ ನಮ್ಗೇನ್ ಬರಗಾಲ ಬಂದಿಲ್ಲ ಸದ್ಯಕ್ಕೆ. ಇಲ್ಲಿಂದ ಮಳೆ ಏನಾದ್ರು ಹೋದ್ರೆ ಬರಗಾಲ ಬರುತ್ತೆ. ಮತ್ತೆ ರಸ್ತೆಗಳೆಲ್ಲ ಚೆನ್ನಾಗಿದೆಯಾ? ರಸ್ತೆಗಳಿಲ್ಲಪ್ಪ, ಅಲ್ಲೆಲ್ಲ ಗುಣಿಗಳು ಬಿದ್ದಾವೆ, ಅದ್ಯಾರು ಕಾಣಿಸಲ್ಲ. ಅಧಿಕಾರಿಗಳ ಗಮನಕ್ಕೆ ಎತ್ಕೊಂಡು ಹೋಗಿಲ್ವಾ ನೀವು? ಇಲ್ಲ ಇಲ್ಲ, ನಾವೇನು ಕೆಲಸ ಮಾಡ್ಕೊಂಡು ಎಲ್ಲ ಇರ್ತೀವಿ, ನಾವ್ ಯಾವಾಗ್ಲೂ ಹೋಗಿಲ್ಲ. ಮತ್ತೆ ಗುಣಿಗಳಿದ್ರೆ ಗಾಡಿಯಲ್ಲಿ ಹೋಗಿ ಬಿದ್ದೋಗ್ಬಿಟ್ರೆ ಹೆಂಗೆ? ಇನ್ನ ಒಬ್ರು ಕೇಳಕ್ ಆಗುತ್ತಾ? ಊರವ್ರು ಕೇಳ್ಬೇಕು. ಟ್ಯಾಕ್ಟ್ರಿ ದಪ್ಪ ಸ್ವಲ್ಪ ಮುಂದ್ ನೋಡ್ಸಪ್ಪ, ನಿನ್ಗೆ ಒಳ್ಳೆ ಸಹಾಯ ಆಗುತ್ತೆ ಅಂತಾರೆ. ಏನ್ ಮಾಡಕ್ ಆಗುತ್ತೆ? ಈಗ ಅಧಿಕಾರಿಗಳು ಅದು ಗಾಡಿಯಲ್ಲಿ ಸಿಗ್ನಲ್ ಪಾಸ್ ಆಗಿದೆ ಅದೆಲ್ಲ CC ಕ್ಯಾಮೆರಾ ನೋಡ್ತಾರೆ, ಗುಣಿಗಳು ನೋಡಕ್ ಆಗಲ್ವಾ? ನೀವ್ ಹೇಳ್ಬೇಕು, ಈಗ ಹೇಳಿ. ಅವ್ರು ನೋಡ್ಬೋದಲ್ಲ, ಅದೇ ಈಗ ಹೇಳಿ ನೋಡೋಣ. ಅಲ್ಲ ಅಧಿಕಾರಿಗಳ ನೋಡ್ಬೋದಲ್ಲ. ಹೌದು, ಎಲ್ಲ GPS ಅಂತ ಎಲ್ಲ ನೋಡ್ಬೋದಲ್ಲ. ಸ್ಪೀಡ್ ಹೋದ್ರೆ ಇಟ್ಕೊಂತಾರೆ, ಸ್ಪೀಡ್ ಇಟ್ಕೊಂತಾರೆ. ಅದಿಲ್ಲ, ಹೊಗೆ ಬರ್ತಾ ಇದೆ, ಸೈಲೆನ್ಸರ್ ಕಿತ್ತಾಕ್ತಾರೆ, ಎಲ್ಲ ನೋಡ್ತಾರೆ. ಗುಣಿಗಳು ಕಾಣಿಸಲ್ವಾ? ನೀವ್ ಏರಿಯಾದಲ್ಲಿ ಹೆಲ್ಮೆಟ್ಗಳೆಲ್ಲ ಹಾಕೊಂಡು ಓಡಾಡ್ತೀರಾ? ಹಾಕೊಂತ ಕಡಿಮೆ ಅಲ್ಲ, ನಮ್ ಸೇಫ್ಟಿ ಅದೆಲ್ಲ ಹಾಕೊಂಡ್ರೆ ನಮ್ ಸೇಫ್ಟಿ ಅವ್ರಿಗೆ. ಮತ್ತೆ ಈ ಗುಣಗಳಿರೋಂತ ರೋಡ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು. ಪಕ್ಕ. ನಿಮ್ದು ತಾತ ಯಾವರು? ನಮ್ದು ಗನ್ನಮ್ನಾಗೆ. ಹೆಂಗೆ ಊರೆಲ್ಲ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ, ಮಳೆ ಬರ್ಲಿಲ್ಲ, ಏನ್ ಮಾಡೋದು? ಮಳೆ ಬರಲ್ಲ, ಅದಕ್ಕೆ ನಾನು ಪರಿಷ್ಕಾರ ಆಯ್ತೇನ? ಅದಕ್ಕೆ ಪರಿಷ್ಕಾರ ದೇವ್ರು ನೋಡ್ಬೇಕು. ಅಲ್ಲ, ಇಲ್ಲ ನಿಮ್ ಶಾಸಕರ ಏನನ್ನ ಪರಿಷ್ಕಾರ ಮಾಡ್ತಾರ? ಶಾಸಕರು ಮಳೆ ತರಕಾಗುತ್ತಾ? ಅಲ್ಲ, ಬರಗಾಲಕ್ಕೆ ಏನಾನ ಅವನೇ ಹಾಕ್ಬೇಕಲ್ಲ. ನೀನೊಂದು ಮಾತು ಕೇಳಿದ್ರೆ ಕೊಡ್ಬೋದೇನೋ ಶಾಸಕ? ಇಷ್ಟು ಜನ ಕೇಳಿದ್ರೆ ಕೊಡ್ತಾರ? ಹೆಂಗೆ ಟೊಮೆಟೊ ರೇಟ್ ಬೇರೆ ಡೌನ್ ಆಗಿದೆ. ಡೌನ್ ಆಗಿದೆ, ಎಲ್ಲ ಬೆಲೆನೂ ಟೊಮೆಟೊನು ಡೌನ್ ಆಗಿದೆ, ಎಲ್ಲ ಆಲೂಗಡ್ಡ ಎಲ್ಲ ಹಾಳಾಗಿ ಹೋಗಿದ್ರು, ರೈತಗಳೆಲ್ಲ ನಾಶನ ಆಗ್ತಾರೆ. ಮತ್ತೆ ಏನು ನಿಮ್ ಕೈ ಪರಿಹಾರ ಏನ್ ಬೇಕೀಗ? ಈಗ ಬರಗಾಲ ಬಂತಲ್ಲ, ಇನ್ನ ಕುಡಿಯಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಇದೆಲ್ಲ ಯಾರ ವ್ಯವಸ್ಥೆ ಮಾಡೋದು? ಇನ್ನ ಇವಾಗ ಏನ ಸದ್ಯಕ್ಕೆ ನೀರು ಐತೆ, ಅಷ್ಟೇ ಇಷ್ಟು ಮೇವು ಐತೆ. ಇನ್ನು ಹಿಂಗೆ ಆಗೋದ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ಮತ್ತೆ ಹೆಂಗೆ ಶಾಸಕರು ಬರ್ತಾರ ನಿಮ್ಮೂರ್ಗೆ ಏನಾದ್ರು? ಯಾವಾಗ ಬರ್ತಾರ, ಯಾವಾಗ ಹೋಗ್ತಾರ, ಯಾರು ನೋಡ್ತಾರ? ಅವಾಗ ಬರೋದು ಯಾವಾಗ ಬರ್ತಾರೆ ಅವ್ರು ಶಾಸಕರು? ಇಲ್ಲಿ ಓಡಾಡ್ತಾರೆ, ಟೌನಲ್ಲಿ ಬರ್ತಾರೆ, ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಅಲ್ಲ, ಈ ಏರಿಯಾದಲ್ಲಿ ಜಾಸ್ತಿ ಒಂದು ಆರೋಪ ನಡೀತಾ ಐತೆ ಈ ನಡುವೆ, ಗೊತ್ತಾ ನಿಮ್ಗ? ಇಲ್ಲ ಸರ್, ನಮ್ಗೆ ಏನೋ ಶಾಸಕರೇನೆಲ್ಲ ಜಾಸ್ತಿ ಭೂ ಕಬ್ಜಾ ಮಾಡಿದ್ದಾರೆ ಅಂತ, ನಿಜಾನ? ಅದ್ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ? ಏನೋ ಅಕ್ರಮವಾಗಿ ಏನೋ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ, ಜಮೀನು ವರ್ತೇವ್ರು ಮಾಡ್ಯವ್ರ ಅಂತ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ ಕಡೆ ಅವ್ರಿಂದ ದೂರ ಅಂತೆ ಎಲ್ಲ ಹಾಕಿದ್ದಾರೆ ಅಂತ ಜನಗಳು ಅಂತ ಇದಾರೆ, ನಮ್ಗೆ ಗೊತ್ತಿಲ್ಲ, ನಮ್ ಗಮನ ಬಂದಿಲ್ಲ. ನಮ್ಗೆ ಏನ್ ಗೊತ್ತಿದ್ರೆ ಅದ್ ಮಾತಾಡ್ಬೇಕು. ಹೆಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿರ್ತಾ? ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದೆ. ಮತ್ತೆ ತಾಲೂಕು ಆಫೀಸಲ್ಲಿ ಕೆಲಸಗಳು ನಡೀತಾವ ಇಲ್ಲಿ? ಇಲ್ಲಿ ಏನ್ ನಡೆಯೋದಿಲ್ಲ, ಯಾರನ್ನ ಕೇಳ್ಬೇಕು? ಅಲ್ಲಿ ಶಾಸಕರು ಮೀಟಿಂಗ್ ಮಾಡಿ ಏನಾದ್ರು ಮಾತಾಡಿದ್ರಿ ಅಲ್ಲ, ಕ್ಲಾಸ್ ತೆಗೆದ್ರಿ ಅಲ್ಲ, ಏನಾಗಲ್ಲ, ಕ್ಲಾಸ್ ತೆಗಿಯಲ್ಲ. ಏನ್ ಮಾಡ್ತಾ ಇದ್ರಿ ನೀವು ಯಾಕ್ರಿ ಅಂತ? ನೀವ್ ಇಲ್ಲಿ ಬಂದಿದ್ರ ತಾಲೂಕು ಆಫೀಸಲ್ಲಿ? ಯಾರನ್ನು ಕೇಳಿಲ್ವಾ ಯಾಕಪ್ಪ ಕೆಲಸ ಮಾಡ್ತಾ ಇಲ್ಲ ಅಂತ? ಯಾರು ಕೇಳಿದ್ರೆ ಒಬ್ರು ಇರಲ್ಲ, ಇಲ್ಲಪ್ಪ ಅವ್ರು ರಜೆ ಹಾಕಿದ್ದಾರೆ ಅಂತಾರೆ, ಅವ್ರು ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತಾರೆ. ಏನ್ ಮಾಡೋದು? ಮತ್ತೆ ಪಾನಿಗಳೇನಾದ್ರು ಬೇಕಂದ್ರೆ ಏನ್ ಮಾಡ್ತೀರಾ? ಕೊಡ್ತಾರೆ ಪಾನಿಗಳು, ಕಾಸು ಕೊಟ್ರೆ ಕೊಡ್ತಾರೆ. ಕಾಸು ಕೊಡ್ಬೇಕಾ? ಜಾಸ್ತಿ ಮಾಡಿದ್ರು, 15 ರೂಪಾಯಿ ಜಾಸ್ತಿ ಆಗೋಗಿದೆ. ಏನ್ ಮಾಡಕ್ಕಾಗಲ್ಲ. ಮತ್ತೆ ಸರ್ವೆ ಮಾಡ್ಬೇಕಾದ್ರೆ ಏನಕ್ಕೆ ಏನ್ ಚಾರ್ಜ್ ಮಾಡ್ತಾವ್ರೆ? ಸರ್ವೆ ಅದ ಕೆಚ್ಚಿ ಕಟ್ಟಬೇಕಾಗಾದ್ರೆ ಏನೋ ಒಂದು ಹೆಕ್ಟೇರ್ ಮೇಲೆ ಹೋಗ್ತದೆ. ಎಷ್ಟು ಚಾರ್ಜ್ ಮಾಡ್ತಾರೆ ನಾರ್ಮಲ್ ಆಗಿ? ಅದು ಪರವಾಗಿಲ್ಲ ಹೇಳಿ. ಏನ್ ನಮಗ ಅದು ಗೊತ್ತಿಲ್ಲ, ರೈತ ಕಟ್ಟಿರಲ್ಲ, ನಾವು ಕಟ್ಟಿರಲ್ಲ, ಅನ್ಬೋದು. ಸುಳ್ಳು ಮಾತುಗಳು ಹೇಳಿದ್ರೆ ಆಗ್ತದ? ನಮಸ್ಕಾರ. ನಮಸ್ಕಾರ.
ಹೆಂಗೆ ಗುಡಿಬಂಡೆ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಸರ್. ಏನಾಗಿದೆ? ಎಲ್ಲಾ ಕಡೆ ರೋಡ್ಗಳು ನೋಡಿ, ಬೇರೆ ಜನಗಳನ್ನ ಕೇಳ್ಕೊಳ್ಳಿ. BCM ಹಾಸ್ಟೆಲ್ ಆಗಿದೆ, ಕೋರ್ಟ್ ಆಗಿದೆ, ಎಲ್ಲಾ ಕಡೆ ಒಳ್ಳೆ ಅಭಿವೃದ್ಧಿ ಆಗಿದೆ. ಬಟ್ ಸ್ವಲ್ಪ ಹಿಂದುಳಿದ ತಾಲೂಕಾಗಿ ಸ್ವಲ್ಪ ಹಿನ್ನಡೆ ಇದೆ. ಆಗುತ್ತೆ, ಮುಂದೆ ಆಗುತ್ತೆ. ಎಲ್ಲಾ ಕಡೆ ರೋಡ್ಗಳಾಗಿದೆ, ಎಲ್ಲ ಒಳ್ಳೆ ಕೆಲಸನೇ ಆಗಿದೆ. ಇಲ್ಲಿ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಇಲ್ಲ ತಾಲೂಕು ಆಫೀಸಲ್ಲಿ ಎಲ್ಲ ಕೆಲಸಗಳು ಮಾಡೋದಾಗ್ಲಿ, ಕೆಲ್ಸಗಳು ಸ್ವಲ್ಪ ಏರುಪೇರು ಆಗ್ಬೋದು, ಬಟ್ ಕೆಲ್ಸಗಳು ಆಗ್ತಿದೆ. ಮತ್ತೆ ಹೆಂಗೆ ಈ ಕ್ಷೇತ್ರ ಹೆಂಗೆ ಮುಂದಿನ ದಿನಗಳು ಏನು ಅಭಿವೃದ್ಧಿ ಬೇಕಿನ್ನು? ಇನ್ನು ಕೆಲವು ಹಳ್ಳಿ ಕಡೆ ರೋಡ್ಗಳು ಪೆಂಡಿಂಗ್ ಇದೆ, ಆಗುತ್ತೆ ಮುಂದಿನ ದಿನಗಳಲ್ಲಿ, ಅದು ಆಗುತ್ತೆ. ಹೆಂಗೆ ಶಾಸಕರು ಪರವಾಗಿಲ್ವಾ ಈ ಏರಿಯಾದಲ್ಲಿ? ಚೆನ್ನಾಗಿದ್ದಾರೆ ಸರ್, ಶಾಸಕರದ್ದೇನು ತೊಂದರೆ ಇಲ್ಲ. ಎಷ್ಟು ದಿನಕ್ಕೆ ಒಂದು ಕಿತಾ ಬರ್ತಾರೆ ಸರ್, ಪ್ರತಿ ಬುಧವಾರ ಬರ್ತಾರೆ. ಏನ್ ಫಂಕ್ಷನ್ ಇದ್ರು ಬರ್ತಾರೆ. ವಾರದಲ್ಲಿ 3-4 ದಿನ ಇಲ್ಲೇ ಇರ್ತಾರೆ. ಇಲ್ಲೇ ಇರ್ತಾರೆ. ಮತ್ತೆ ಈಗ ಶಾಸಕರ ಮೇಲೆ ಒಂದು ಆರೋಪ ನಡೀತಾ ಇದೆ. ನಡೆಯುತ್ತೆ ಸರ್. ಆರೋಪ ಅಲ್ವಾ ಅದು? ಆರೋಪ ಮಟ್ಟಕ್ಕ ಅಲ್ಲ, ಆರೋಪ ಅಲ್ವಾ? ಸಾಬೀತಾಗಿಲ್ಲ ಇನ್ನು. ಆರೋಪ. ಸುಬ್ಬಾರೆಡ್ಡಿ ಹೆಸರಲ್ಲಿ ಜಮೀನ್ ಇದ್ರೆ, ಅವರು ಅದನ್ನ ತಗೊಂಡಿದ್ರೆ, ಅಕ್ವೇರಿ ಮಾಡಿದ್ರೆ ಅದನ್ನ ನಾವು ಒಪ್ತೀವಿ. ಬರೀ ಆರೋಪ ಅಷ್ಟೇ ಅದು. ಅವ್ರ ಹೆಸರಲ್ಲಿ ಜಮೀನ್ ಇಲ್ಲ, ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ನಾನು ಹೇಳ್ತೀನಿ, ಈಗ ಸುಬ್ಬಾರೆಡ್ಡಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ. ಬಟ್ ಅದಕ್ಕೆ ಪ್ರೂಫ್ ಬೇಕಲ್ವಾ? ಈಗ ಅವ್ರ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಾವ್ರಲ್ಲ, ಅದೇ ತಗೊಬಂದ್ ತೋರಿಸ್ಲಿ ಬಿಡಿ ಸರ್, ಪರವಾಗಿಲ್ಲ. ಅವ್ರು ಬರಕ್ ನೀವೇನು ಹೊಡೆಯಕ್ ರೆಡಿ ಇದ್ದಾರೆ ಅಂತ ಹೇಳ್ತಾವ್ರಿ ಈ ಕ್ಷೇತ್ರದವ್ರು. ಸರ್, ಹೊಡಿಯೋದು ಗಿಡಿಯೋದು, ಈಗ ನೀವು ತಪ್ಪು ಮಾಡಿದ್ದೀರಾ, ನಿಮ್ ಹೆಸರು ಹೇಳಿದ್ರೆ ಓಕೆ. ಶಾಸಕರು ತಪ್ಪು ಮಾಡಿದ್ರೆ ಶಾಸಕರ ಹೆಸರು ಹೇಳಿ. ಬಟ್ ಶಾಸಕರಿಗೆ ಸಂಬಂಧ ಇಲ್ಲದೆ ಇರುವಂತ ವಿಚಾರಗಳು ಅವ್ರು ಮಾತಾಡಿದ್ರೆ, ಪ್ರತಿಯೊಬ್ಬ ವೋಟರ್ಸು ಇಲ್ಲಿ ಅಭಿಮಾನಿ ಸುಬ್ಬಾರೆಡ್ಡಿಗೆ ಬೇಜಾನ್ ಜನ ಅಭಿಮಾನಿಗಳಿದ್ದಾರೆ, ಅವ್ರು ರಿಯಾಕ್ಟ್ ಆಗೇ ಆಗ್ತಾರೆ. ಹೊಡಿತೀವಿ ಬಡಿತೀವಿ ಅಂತ ಹೇಳಲ್ಲ, ಸುಳ್ಳು ಅದೆಲ್ಲ. ಹೊಡಿಯೋದು ಇಲ್ಲ, ಬಡಿಯೋದು ಇಲ್ಲ. ಶಾಸಕರು ತಪ್ಪು ಮಾಡಿದ್ರೆ ಕ್ವಶನ್ ಮಾಡ್ಲಿ, ಓಕೆ. ಅವ್ರ ಹೆಸರಲ್ಲಿ ಯಾವ್ದಾದ್ರು ಜಮೀನ್ ಇದೆಯಾ, ಇಲ್ಲ ಅವ್ರು ಪರ್ಚೇಸ್ ಮಾಡಿದಾರಾ, ದಾಖಲಾತಿ ಇಟ್ಕೊಂಡು ಮಾತಾಡ್ಲಿ. ಈಗ ಅವ್ರ ದಾಖಲೆ ಈಗ ತಹಸೀಲ್ದಾರ್ ಹತ್ರ ಅವ್ರ ಏನ್ ಕೇಳ್ಬೇಕು, ಈ ಅಧಿಕಾರಿಗಳ ಹತ್ರ ಏನ್ ಕೇಳ್ಬೇಕು, ಅವರು ಈ ತರ ಫ್ರಾಡ್ ನಡೆದಿದೆ ಇಲ್ಲಿ, ದಲಿತರ ಜಮೀನ್ ಹಾಕೊಂಡಿದ್ದಾರೆ ಅಂತ ಮಾತಾಡ್ಲಿ, ಓಕೆ. ಶಾಸಕರ ಹೆಸರಲ್ಲಿ ಇದೆಯಾ ಅದೇ ಜಮೀನು? ಇಲ್ಲ ತಾನೆ. ಶಾಸಕರ ಬಿನಾಮಿ ಹೆಸರಲ್ಲಿ ಇಟ್ಟಿದ್ದಾರೆ. ಬಿನಾಮಿ ಅಂದ್ರೆ ಅವ್ರ ಫ್ಯಾಮಿಲಿ ಸರ್, 100 ಜನ ಇರ್ತಾರೆ ಸರ್. ಯಾರೋ ಮಾಡಿರೋದು, ನಾನೀಗ ಶಾಸಕರಿಗೆ ಆಪ್ತರು, ನಾನ್ ಮಾಡಿರೋ ತಪ್ಪ ಅವ್ರ ಮೇಲೆ ಹೊರ್ಸಕ್ ಆಗುತ್ತಾ ಸರ್? ಆಗುತ್ತಾ ಹೇಳಿ ನೀವೇ? ಈಗ ಶಾಸಕರು ನಿಮ್ಮ ಹೆಸರಲ್ಲಿ ಯಾಕೆ ಮಾಡಿರಬಾರ್ದು? ಹೆಂಗ್ ಮಾಡ್ತಾರೆ ಸರ್? ಈಗ ನನ್ನ ಹೆಸರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ನ ಹತ್ರ 100 ಕೋಟಿ ದುಡ್ಡಿದೆ, ಇದೆ ಸರ್. ನಾನು ಜಮೀನ್ ನನ್ನ ಹೆಸರಲ್ಲಿ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಾನೇನ್ ಮಾಡ್ತೀನಿ, ನಿಮ್ಮ ನಾನ್ ಚೆನ್ನಾಗಿರ್ತೀನಿ ಸರ್, ಶಾಸಕರಿಗೆ ಯಾಕೆ ಕೊಡ್ತೀನಿ? ನನ್ಗೆ 100 ಕೋಟಿ ಆಸ್ತಿ ಮಾಡಿದ್ರೆ ನಾನ್ ಚೆನ್ನಾಗಿರ್ತೀನಿ, ಶಾಸಕರು ಕೊಡಲ್ಲ. ಚಾನ್ಸ್ ಇಲ್ಲ ಸರ್. ಆತರ ಮನುಷ್ಯ ಅಲ್ಲ ಅವರು. ಅಲ್ಲ, ಅವ್ರ ಪ್ರಾಣ ಹೋದ್ರು ಆತರ ಮನುಷ್ಯನೇ ಅಲ್ಲ. ಈಗ ವಾಕ್ಸಾಸ್ ಅಂದ್ರೆ ಎಲ್ಲರಿಗೂ ಇದೆ ಅಲ್ವಾ? ಇದೆ ಸರ್. ಮತ್ತೆ ಅವ್ರು ಬಂದಿಲ್ಲ ಮಾತಾಡೋದ್ರಿಂದ ಏನ್ ಮಾತಾಡ್ಬೋದು ಸರ್. ನಿಮ್ ಹೆಸರಲ್ಲಿ ಫ್ರಾಡ್ ಆಗಿದ್ರೆ, ನೀವ್ ಮಾಡಿದ್ರೆ ಅದನ್ನ ಮಾತಾಡ್ಲಿ. ಈಗ ಅವರು ಏನ್ ಕೇಳ್ಬೇಕು, ಯಾರು ತಪ್ಪು ಮಾಡಿದಾರೋ ಅವ್ರ ಹೆಸರು ಹೇಳಿ ಕೇಳಲಿ, ಓಕೆ. ಪಾಣಿ ಯಾರ ಹೆಸರಿಗಿದೆ, ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಹೆಸರು ಕೇಳಲಿ, ಮಾಡ್ಲಿ. ಸುಮ್ನೆ ಶಾಸಕರ ಹೆಸರು ಹೇಳಿದ್ರೆ ನಾವು ಅಭಿಮಾನಿಗಳು, ನಮಗೂ ಹೊಟ್ಟೆ ಉರಿ ಇತ್ತಲ್ವಾ, ನಾವು ಕ್ವಶನ್ ಮಾಡ್ತೀವಿ ಅಷ್ಟೇ. ಹೊಡಿಯೋದು ಬಡಿಯೋದು ದೌರ್ಜನ್ಯ ಮಾಡೋದು ನಮಗ್ ಗೊತ್ತಿಲ್ಲ, ನಮ್ ಶಾಸಕರು ಅದನ್ನ ನಮ್ಗೆ ಕಳ್ಸ್ಕೊಟ್ಟಿಲ್ಲ. ಮತ್ತೆ ಒಂದು ಈ ಊರಲ್ಲಿ, ಈ ಕ್ಷೇತ್ರದಲ್ಲಿ ಎಲ್ಲೂ ದೌರ್ಜನ್ಯ ನಡೆದಿಲ್ಲ, ಯಾರ ಮೇಲೂ ಅಕ್ರಮವಾಗಿ ರೌಡಿ ಶೀಟರ್ ಮಾಡಿಲ್ಲ. ಈ ಕ್ಷೇತ್ರ ಸುಬ್ಬಾರೆಡ್ಡಿ ಬಂದಾಗಿಂದ ನೆಮ್ಮದಿಯಾಗಿದೆ. ಓಕೆ ಅಲ್ವಾ ಸರ್? ನೋಡ್ಕೊಳ್ಳಿ ಬೇಕಾದ್ರೆ. ನಮ್ಮ ಮೇಲೆ ದೌರ್ಜನ್ಯ ಬೇರೆಯವ್ರು ಹೇಳ್ತಾರೆ ಸರ್, 100 ಜನ ಇದ್ರೆ 100 ಜನಕ್ಕೂ ಒಂದೇ ತರ ಇರಲ್ಲ ಫೀಲಿಂಗ್ಸ್, ಬೇರೆ ಬೇರೆ ತರ ಇರುತ್ತೆ. ಸುಮ್ನೆ ಅವ್ರ ಮೇಲೆ ಅಪವಾದನೆ ಹೊರಿಸ್ತಾ ಇರೋದು. ಮತ್ತೆ ಇನ್ನೊಂದು ಆರೋಪ ಇದೆ, ಸಂದೇಶ್ ಹಿಂದೆ ಯಾರು ಇರೋದು, ಯಾರು ರಾಜಕೀಯ ನಾಯಕರು ಇರೋದು? ಇರ್ತಾರೆ ಸರ್, ಬೇಜಾನ್ ಜನ ಇರ್ತಾರೆ. ಯಾರು ಇರ್ಬೋದು ನಿಮ್ಗೆ ಗೊತ್ತಿರೋ? ನನಗ್ ಗೊತ್ತಿರೋ ಪ್ರಕಾರ ಯಾರು ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವರು ಮಿನಿಸ್ಟರ್ ಆಗ್ಬಾರ್ದು, ಅವರು ಬೆಳೀತಾರೆ ಅನ್ನೋ ಉದ್ದೇಶ ಬೇಜಾನ್ ಜನಕ್ಕೆ ಇರುತ್ತೆ ಅಲ್ವಾ? ಮಿನಿಸ್ಟರ್ ಆದ್ರೆ ಅವ್ರು ಇನ್ನೂ ಪ್ರಬಲವಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಬಟ್ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಮಿನಿಸ್ಟರ್ಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ. ಮಿನಿಸ್ಟರ್ಗೋಸ್ಕರನೇ ಇದೆಲ್ಲ ನಡೀತಿರೋದು. ನೀವೇನಾದ್ರು ಹೇಳ್ತೀರಣ್ಣ? ಕೇಳಿ ಸರ್. ಹೆಂಗೆ ಸುಬ್ಬಾರೆಡ್ಡಿ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತಾರೆ? ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಇದುವರೆಗೂ ಆಗಿರೋ ಅಭಿವೃದ್ಧಿಗಿಂತ ಜಾಸ್ತಿ ಆಗ್ಬೋದು. ಇದುವರೆಗೂ ತುಂಬಾ ಬೇಜಾನ್ ಅಭಿವೃದ್ಧಿ ಆಗಿದೆ. ಕುಡಿಯೋ ನೀರು ಕೊಟ್ಟಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಸ್ಕೂಲ್ ಅವ್ರಿಗೆ ಇದು ಕೊಟ್ಟಿದ್ದಾರೆ. ಯಾರಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂದ್ರೆ 5,000 ಚಾರ್ಜ್ ಕೊಟ್ಟು MS ರಾಮಯ್ಯ ಹಾಸ್ಪಿಟಲ್ ತೋರಿಸ್ತಾರೆ. ಇಂಥ ಶಾಸಕರು ನಮ್ಮ ಸ್ಟೇಟ್ ಅಲ್ಲಿ ಎಲ್ಲಿ ಇಲ್ಲ. ಮತ್ತೆ ನೀವು ಗುಡಿಬಂಡೆ ಏರಿಯಾದಲ್ಲಿ ಇದ್ರ,
ಈ ಕ್ಷೇತ್ರದಲ್ಲಿ ಕೆರೆ ಕಟ್ಟ ಮೇಲೆ ಲೈಟ್ಗಳಿಲ್ಲ, ಯಾಕೆ ನೀವು ಲೈಟ್ ಲೈಟ್ ಹಾಕ್ಸಿದ್ರೆ ಏನೋ ಸ್ವಲ್ಪ ಇದು ಮಳೆಗೋಸ್ಕರ ಸ್ವಲ್ಪ ಇದಾಗಿದೆ, ಎಲ್ಲ ಹಾಕ್ಸ್ತಾರೆ, ಅದೇನು ತೊಂದರೆ ಇಲ್ಲ. ಮತ್ತೆ ಅಭಿವೃದ್ಧಿ ನಡೀತಾ ಇದೆಯಾ? ತುಂಬಾ ಅಭಿವೃದ್ಧಿ ಇದೆ ಸರ್. ಇವಾಗ ವಾರಕ್ಕೆ 6 ದಿವಸ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರ್ತಾರೆ. ನೀವು ಸರ್ವೆ ಮಾಡಿ, ಇಡೀ ಟೋಟಲ್ ಕರ್ನಾಟಕದಲ್ಲಿ ವಾರಕ್ಕೆ 6 ದಿವಸ ಯಾವ ಶಾಸಕರಾದ್ರೂ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರ್ತಾರೆ, ನೀವು ಸರ್ವೆ ಮಾಡಿ, ನಮ್ಮ ಶಾಸಕರು ಇಲ್ಲೇ ಇರ್ತಾರೆ. ಯಾರ ಬರ್ಲಿ ಯಾರೇ ಹೋಗ್ಲಿ ನಮ್ಮ ಶಾಸಕರು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ತೋರಿಸ್ತಾರೆ, ಏನೋ ಕಷ್ಟ ಬಂದ್ರ ಅಂದ್ರೆ ಅದು ಸಹಾಯ ಮಾಡ್ತಾರೆ. ಇಂಥ ಶಾಸಕರು ಯಾರಿಗೂ ಸಿಗಲ್ಲ. ದಪ್ಪರ್ತಿ ಕ್ರಾಸ್ ಇಂದ ದಪ್ಪರ್ತಿವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಏನಾಗಿದೆ ರೋಡ್? ಎಲ್ಲ ಗುಣಿಗಳು ಬಿದ್ದೆ, ಟೂ ವೀಲರು, ಬಸ್ಸುಗಳು, ಕಾರುಗಳು ಎಲ್ಲ ಓಡಾಡಕ್ಕೆ ಆಗಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗೈತೆ. ಅದೆಲ್ಲ ಸರಿಸ್ಪಡಿಸ್ಬೇಕು. ಮತ್ತೆ ಇನ್ನೇನ್ ಬೇಕಿದೆ ನಿಮ್ಮ ಗುಡಿಬಂಡೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಅಂತ? ಬೇರೆ ನಮ್ಗೆ ಬೇಕಿಲ್ಲ. ಅರ್ಥ ಆಯ್ತಾ? ಅದೊಂದು ನಮ್ಗೆ ಪ್ರಾಬ್ಲಮ್ ಐತೆ. ಅಲ್ಲಿ ರೋಡ್ ಸರಿ ಮಾಡ್ಬೇಕು. ಯಾವ ಊರ್ ರೋಡ್ ಅಂದ್ರೆ? ದಪ್ಪರ್ತಿ ಕ್ರಾಸ್ ಇಂದ ದಪ್ಪರ್ತಿವರೆಗೂ. ಎಷ್ಟು ದೂರ ಆಯ್ತದ ರೋಡ್? 2 ಕಿಲೋಮೀಟರ್. 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್. 2 ಕಿಲೋಮೀಟರ್ ರೋಡ್ ಸರಿ ಅಲ್ವಾ? ಸರಿ ಇಲ್ಲ. ಪ್ರತಿನಿತ್ಯ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಯಾರು ಬಿದ್ದೋಗ್ಬಿಟ್ಟಿದ್ದಾರೆ ಈ ಬಿದ್ದೋಗವ್ರೆ, ದಂಡೆಗೆ ಆಕ್ಸಿಡೆಂಟ್ಗಳಾಗವೆ. ಮತ್ತೆ ಅದು ಶಾಸಕರ ಗಮನಕ್ಕೆ ಏನೋ ತಗೊಂಡೋಗಿದ್ರಾ? ಯಾರು ತಗೊಂಡೇ ಇಲ್ಲ, ಮಾಡೋ ಇಲ್ಲ. ಇಲ್ಲಿರೋ ಅಧಿಕಾರಿಗಳು ಯಾರು ಇನ್ಫಾರ್ಮ್ ಮಾಡಿಲ್ಲ ಈ ತರ? ಯಾರು ಮಾಡೇ ಇಲ್ಲ ಇನ್ನು. ನಮ್ಗೆ ಅದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆದಷ್ಟು ಬೇಗ ಮಾಡ್ಬೇಕು. ಮತ್ತೆ ಕುಡಿಯೋಕೆ ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇತ್ತಾ? ನೀರೇನೋ ಬರ್ತಾ ಇದ್ದಪ್ಪ. ಹೆಂಗೆ ನಿಮ್ಮ ಹಾಸ್ಪಿಟ್ಲ್ ಎಲ್ಲ ಚೆನ್ನಾಗಿತ್ತಾ? ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ? ಹಾಸ್ಪಿಟ್ಲ್ ಎಲ್ಲ ಚೆನ್ನಾಗಿತ್ತ ಐತೆ. ನಮ್ಗೆ ರಸ್ತೆ ಒಂದು ಬೇಕು ಸರ್. ಇದೆಲ್ಲ ಕರೆಕ್ಟ್ ಆಗಿದೆ? ಕರೆಕ್ಟ್ ಆಗೈತೆ. ಒಂದು ರಸ್ತೆ ಒಂದು ಬೇಕಾಗಿದೆ. ನೀರು ಗೀರೆಲ್ಲ ಚೆನ್ನಾಗೈತೆ. ಓಕೆ. మీ ఊర్లో అంతా అభివృద్ధి అంతా బాగా నడుస్తా ఉందా? మా ఊర్లో పంచాయతీ అభివృద్ధి నడుస్తుంది, పర్వాలే. నీళ్ళు గీళ్ళు అంతా బాగుంటాయి? బాగానే ఉన్నాయి. ఇంకేం కావాలి మీ ఊరికి? మాకు ఇంకేం లేదు, రేపు సైడ్లు ఇస్తామని చెప్తా ఉన్నారు. రేపు పంచాయతీ ఇంకా రేపు మీటింగ్ కూడా ఉంది ఆడ. రేపు ఫ్రీ సైట్లు ఇస్తారంట? ఇస్తారంట. ఎవరు ఇస్తామని చెప్పిండారు? పంచాయతీ ఇంకా. పంచాయతీ ఇంకన్నా సుబ్బారెడ్డి వాళ్ళ సుబ్బారెడ్డి ఎన్ని సైట్లు ఇస్తారంట ఏమైనా చెప్పారా? నేను 30 సైట్లు అయ్యాయి. 30 సైట్లా? దాంట్లో ఎవరికైనా ఇంకా తెలియదు. లిస్ట్ మాకు చూపించిన లిస్ట్ రేపు చూపిస్తారు, ఆడ మీటింగ్ లో చూపిస్తారు. యా పంచాయతీ? తిరుమల పంచాయతీ. తిరుమల పంచాయతీ. ఇంకేం కావాలి మీ ఊరికి అభివృద్ధి? ఏ మా ఊరికి అభివృద్ధి ముందు కొత్తగా మెంబర్ వస్తే ఏమో చేయొచ్చు. మెంబర్ డిలీట్ అయిపోయారు కదా, వాళ్ళు ఏం లేదు, పంచాయతీ లెక్కలు చేస్తా ఉంటాయి. పీడిఓ ఉంటారు కదా? పీడిఓ ఉంటారు. పీడిఓ వాళ్ళంతా వర్క్ చేస్తున్నారా? పీడిఓ, సెక్రటరీ, వాళ్ళ వర్కర్లు, పిల్లలు చేస్తూ ఉంటారు. ఎట్లా సుబ్బారెడ్డి ఎట్లా మీకు బాగా స్పందిస్తాడా? పర్వాలేదు, మాకేమో. ముందర గెలుస్తారా మళ్ళా సుబ్బారెడ్డి? ఏమో ఎట్లా చెప్తా, భగవంతుడు ఎత్త మంది భగవంతుడు ఎత్త మనం చెప్పాక. సుబ్బారెడ్డి ఏమో భూ కబ్జా చేశాను ఒక ఆరోపణ ఉంది, నిజమేనా అది? మాకు తెలుస్తుంది. మీకు తెలియదు? మీరు ఎప్పుడు చూసినలే? వస్తాడు, బాగా మాట్లాడతాడు, విసాపుతాడు, ఎట్లా పర్వాలే మాకు తెలిసినట్టుగా. గుడిబండ క్షేత్రానికి డైలీ వస్తాడా? ఎప్పుడెప్పుడు వస్తాడు మామూలుగా? వస్తాడు, చెప్పే టైం చెప్పే మొత్తం వస్తూ ఉంటాడు. ఎట్లా మీ గుడిబండ హాస్పిటల్ బాగా ఉందా? ఈ హాస్పిటల్, గవర్నమెంట్ హాస్పిటల్ బాగా చూస్తారా? ఎవరో పోతా ఉంటే పోయినప్పుడు చూస్తారు. బాగా చూస్తున్నారా? మేము పోయినప్పుడు చూస్తారు, ఒకటి ఎట్లా చూస్తారు వాళ్ళు.